ಸೌದೆ ಒಲೆ ಜಮಾನ ಮುಗ್ದು ಹೋಗಿದೆ. ಸೀಮೆ ಎಣ್ಣೆ ಸ್ಟವ್ಗಳು ಕಣ್ಮರೆಯಾಗಿವೆ. ಆದ್ರೆ ಯುದ್ಧ ಅನ್ನೋದು ಎಲ್ಲರನ್ನ 15ರಿಂದ 20 ವರ್ಷ ಹಿಂದಕ್ಕೆ ತಳ್ಳಿಬಿಟ್ಟಿದೆ. ಗ್ಯಾಸ್ಗಳು ಇರೋ ಜಾಗಕ್ಕೆ ಮತ್ತೆ ಸೌದೆ ಒಲೆಗಳು ಬಂದಿದ್ರೆ ಸೀಮೆ ಎಣ್ಣೆಗೂ ಶುಕ್ರ ದೆಸೆ ಶುರುವಾಗಿದೆ. ಸೀಮೆ ಎಣ್ಣೆ ಒಂದು ಕಾಲದಲ್ಲಿ ಭಾರತದ ಅಡುಗೆ ಮನೆಗಳಲ್ಲಿ ಇದರದ್ದೇ ಹವಾ ಇರ್ತಿತ್ತು. ಸ್ಟವ್ಗೆ ಹವಾ ಹಾಕಿ ಆನ್ ಮಾಡಿದ್ರೆ ಬರ್ರಂತ ಸೀಮೆ ಎಣ್ಣೆ ಸ್ಟವ್ ಉರಿಯುತ್ತಿತ್ತು. ಗ್ಯಾಸ್ ಬರ್ತಿದ್ದಂತೆ ಇವೆಲ್ಲ ಮರೆಯಾಗಿದ್ವು. ಆದ್ರೆ ಯುದ್ಧದಿಂದಾಗಿ ಸೀಮೆ ಎಣ್ಣೆಗೆ ಮತ್ತೆ ಬೇಡಿಕೆ ಬಂದಿದೆ. ಗ್ಯಾಸ್ ಸಂಕಷ್ಟ, ಸೀಮೆ ಎಣ್ಣೆಗೆ ಮತ್ತೆ ಶುಕ್ರ ದೆಸೆ. ಕೇಂದ್ರದಿಂದ ಹೆಚ್ಚುವರಿ ಸೀಮೆ ಎಣ್ಣೆ ಪೂರೈಕೆ. ಗ್ಯಾಸ್ ಸ್ಟವ್ ಬರ್ತಿದ್ದಂತೆ ಸೌದೆ ಒಲೆ, ಸೀಮೆ ಎಣ್ಣೆ ಸ್ಟವ್ಗಳು ಮರೆಯಾಗಿದ್ವು. ಆದರೆ ಗ್ಯಾಸ್ ಸಮಸ್ಯೆ ತಲೆದೋರುತ್ತಿದ್ದಂತೆ ಮತ್ತೆ ಸೀಮೆ ಎಣ್ಣೆ ಮುನ್ನೆಲೆಗೆ ಬಂದಿದೆ. ದೇಶದ ಎಲ್ಲಾ ರಾಜ್ಯಗಳಿಗೆ ಒಟ್ಟು 48,000 ಕಿಲೋ ಲೀಟರ್ ಸೀಮೆ ಎಣ್ಣೆಯನ್ನ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ರಿಲೀಸ್ ಮಾಡಿದೆ. ಪ್ರತಿ ರಾಜ್ಯಗಳಿಗೆ ಈಗಾಗಲೇ 1 ಲಕ್ಷ ಕಿಲೋ ಲೀಟರ್ ಸೀಮೆ ಎಣ್ಣೆ ವಿತರಣೆ ಮಾಡಲಾಗ್ತಿತ್ತು. ಈಗ ಹೆಚ್ಚುವರಿಯಾಗಿ 48,000 ಕಿಲೋ ಲೀಟರ್ ಸೀಮೆ ಎಣ್ಣೆ ರಿಲೀಸ್ ಮಾಡಲಾಗಿದೆ. ಅಡುಗೆ ಹಾಗೂ ಲೈಟಿಂಗ್ ಗಾಗಿ ಬಳಸಲು ಇದನ್ನ ಹಂಚಿಕೆ ಮಾಡಲಾಗಿದೆ. ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೋಟೆಲ್ನವರು ಇನ್ನೂ 1 ವಾರ ತಾಳ್ಮೆಯಿಂದ ಇರಬೇಕು. ಆಸ್ಪತ್ರೆ, ಹಾಸ್ಟೆಲ್ಗೆ ಗ್ಯಾಸ್ ನೀಡ್ತೀವಿ ಎಂದ ಆಹಾರ ಸಚಿವ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಸಂಕಷ್ಟ ಆಗಿಲ್ಲ. ಆದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಹೋಟೆಲ್ನವರಿಗೆ ತೊಂದರೆಯಾಗಿದೆ. ಇದನ್ನ ಸದನದಲ್ಲೇ ಒಪ್ಪಿಕೊಂಡಿರುವ ಆಹಾರ ಸಚಿವರು ಇನ್ನೂ 1 ವಾರ ಹೋಟೆಲ್ನವರು ತಾಳ್ಮೆಯಿಂದ ಇರಬೇಕು, ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂದ್ರು. ಇನ್ನು ಆಸ್ಪತ್ರೆ ಹಾಗೂ ಹಾಸ್ಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ಮಾಡ್ತೀವಿ ಅಂತ ವಿಧಾನ ಪರಿಷತ್ನಲ್ಲಿ ಹೇಳಿದ್ದಾರೆ. ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ, ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕ್ ಅನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದ್ರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ, ಸೂಚನೆ ಇದೆ. ಇಂಡಕ್ಷನ್ ಸ್ಟವ್ಗಳಿಗೆ ಫುಲ್ ಡಿಮ್ಯಾಂಡ್. ಆನ್ಲೈನ್ನಲ್ಲಿ ಔಟ್ ಆಫ್ ಸ್ಟಾಕ್, ಶಾಪ್ನಲ್ಲೂ ಸೋಲ್ಡ್ ಔಟ್. ಗ್ಯಾಸ್ ಸಂಕಷ್ಟ ಎದುರಾಗ್ತಿದ್ದಂತೆ ಬೆಂಗಳೂರಿಗರು ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ. ಒಂದೊಂದು ಶಾಪ್ನಲ್ಲಿ 50ರಿಂದ 100 ಸ್ಟವ್ಗಳು ಸೇಲ್ ಆಗ್ತಿವೆ. ನಿನ್ನೆ ಫ್ಲಿಪ್ಕಾರ್ಟ್, ಅಮೆಜಾನ್ ಅಂತ ಆನ್ಲೈನ್ನಲ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು. ಇವತ್ತು ಶಾಪ್ಗಳಲ್ಲೂ ಸೋಲ್ಡ್ ಔಟ್ ಆಗಿವೆ. ಇಂದು 100ಕ್ಕೂ ಹೆಚ್ಚು ಗ್ರಾಹಕರು ಶಾಪ್ಗೆ ಬಂದು ವಾಪಸ್ ಆಗಿದ್ದಾರೆ. ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಆದರೆ ರಾಜಧಾನಿ ಬೆಂಗಳೂರಿನ ಯಾವ ಶೋರೂಮ್ಗಳಲ್ಲೂ ಕೂಡ ಇಂಡಕ್ಷನ್ ಸ್ಟವ್ಗಳು ಸ್ಟಾಕ್ ಇಲ್ಲ. ಶೋರೂಮ್ನ ಒಳಭಾಗದಲ್ಲಿ ಇದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ಒಂದೇ ಒಂದು ಇಂಡಕ್ಷನ್ ಸ್ಟವ್ ಕೂಡ ಇಲ್ಲ. ಇಲ್ಲಿರುವಂತಹ ಅಂಗಡಿಯವರು ಕೂಡ ಹೇಳ್ತಾ ಇರುವಂಥದ್ದು, ಗ್ರಾಹಕರು ಪ್ರತಿದಿನ 100ಕ್ಕೂ ಹೆಚ್ಚು ಜನ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ. 40-45 ಇಂಡಕ್ಷನ್ ಇತ್ತು, ಎಲ್ಲ ಸೋಲ್ಡ್ ಔಟ್ ಆಯಿತು. ಅದಾದಮೇಲೆ ಮತ್ತೆ ನಾವು ಆರ್ಡರ್ ಹಾಕ್ತಾನೆ ಇದ್ದೀವಿ. ಕಂಪ್ನಿನಲ್ಲಿ ಗೋಡನ್ ಸ್ಟಾಕ್ ಇಲ್ಲ, ಹಂಗಾಗಿ ಎಲ್ಲ ಸಿಗ್ತಾ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧ ಭಾರತವನ್ನ ಮತ್ತೆ ಹಿಂದಕ್ಕೆ ತಳ್ಳಿದ್ದು, ಮರೆಯಾಗಿದ್ದ ಸೌದೆ ಒಲೆ, ಸೀಮೆ ಎಣ್ಣೆ ಮರಳಿ ಅಡಿಗೆ ಮನೆ ಸೇರಿವೆ. ಹರೀಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.